ಓಕೆನಾ? ನಮಸ್ಕಾರ ಸರ್. ನಮಸ್ತೆ ಸರ್. ಇದು ನಿಮ್ಮ ಊರು ಬಳಿ, ಊರು ತಾಲೂಕು ಯಾವ ಜಿಲ್ಲೆ, ಈ ಊರು ಗ್ರಾಮ ಯಾವುದು, ಒಂದು ಸ್ವಲ್ಪ ಅಡ್ರೆಸ್ ಹೇಳ್ರಿ. ಎಲ್ಲ ರೈತ ಬಾಂಧವರು ಯಾರನ್ನು ಪಾಯಿಂಟ್ ಮಾಡಿಸ್ಬೇಕು ಅಂದರೆ, ಯಾಕಂದರೆ ಒಂದು ಸಾಕ್ಷಿ ಬೇಕು. ನಿಮ್ಮ ಊರು ಸುತ್ತಮುತ್ತ ಯಾರನ್ನ ಒಂದು ಪಾಯಿಂಟ್ ಮಾಡಿಸ್ಬೇಕು ಅಂದರೆ. ಇದು ಚನ್ನಗಿರಿ ಹೋಬ್ಳಿನಿದೆ, ದಾವಣಗೆರೆ ಜಿಲ್ಲೆ, ಬುಲ್ಸಾಗರ ಅಲ್ಲ ಅಣ್ಪೂರ್ ಊರಲ್ಲಿ ಯೋಗೇಶ್ ಅಂತ ಅವ್ರ ಹೊಲದಲ್ಲಿ ಪಾಯಿಂಟ್ ಮಾಡಿತಾ ಇದೀವಿ. ನಾವು ಬಂದ್ವಿ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಹಿಂಗೆ ಯಾವ ಮುಖಾಂತರ ನೀವು ನೋಡಿ ಪಾಯಿಂಟನ್ನ ನಮ್ಮನ್ನು ಕರ್ಸಿರಿ? ನಾವು ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ನಾಗ ನೋಡಿದ್ವಿ. ಅದು ಎಲ್ಲ ಕಡೆ ಪ್ರಚಾರ ಆಗಿತ್ತು. ಅದು ಎಲ್ಲ ಕಡೆ ಪ್ರಚಾರ ಆದಾಗ ನೀರಿಂದು ಎಲ್ಲ ನೋಡಿದಾಗ ನಮಗೆ ಅನಿಸ್ತದು ಎಲ್ಲ ಕಡೆನೂ ಸಕ್ಸಸ್ ಆಗಿದ್ವು. ಅದು ನೋಡಿದ್ವಿ ನಾವು. ಅದಕ್ಕೆ ತೆಗೆದು ನೋಡೋಣ, ಅವ್ರನ್ನ ಕರೆ ಕಳಿಸಿ ನಾವೊಂದು ಪಾಯಿಂಟ್ ಮಾಡಿದ್ರೆ ಅವರಿಂದ ನಮಗೆ ಅದೇ ರೈತರಿಗೆ ಈಗ ಒಂದು ಸ್ವಲ್ಪ ಜಮೀನು ಐತೆ, ಅದರಲ್ಲಿ ರೈತರಾಗಿ ಅನ್ನದಾತರು, ನೀವು ಅನ್ನ ಕೊಡುವಂಥ ರೈತರು ಒಂದು ಬೋರ್ ಹಾಕ್ಸಿ ಯಾವುದಾನ ಒಂದು ನಮ್ಮ ಜೀವನ ಕಟ್ಕೊಂಡು ಬದುಕೋದಕ್ಕೆ ಒಂದು ನೀರು ಬೇಕೇ ಬೇಕು ನೀರು ಬೇಕು. ಇಷ್ಟೊಂದು ಭೂಮಿ ಐತೆ, ದಿನ್ನೇ ಮಳೆ ಭೂಮಿನ ನೆನ್ಕೊಂಡು ಇರೋಕ್ಕಾಗಲ್ಲ. ಒಂದು 3-4 ಇಂಚು ನೀರು ಬಿದ್ದರೆ ಇಷ್ಟು ಜಮೀನನ್ನ ಖುಷಿ ಮಾಡಿಬಿಟ್ರೆ ಬೇಸಿಗೆ ಬೆಳೆ, ಇದು ಮಳೆಗಾಲದಲ್ಲಿ ಬೆಳೆಯುವಷ್ಟು ಇದರಲ್ಲೇ 1-2 ಸಾರಿ ಬೆಳಿಬೋದು. ಅದಕ್ಕಾಗಿ ನೀವು ಬೋರ್ ಹಾಕ್ಸ್ಬೇಕು ಅಂತ ಕರೆಸಿದ್ರಿ. ಬೆಂಗಳೂರಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಹೇಳಿ ಇಲ್ಲಿಗೆ? 250 ಅಪ್ ಆ್ಯಂಡ್ ಡೌನು ಒಂದು ಸೈಡು. ಅದೇ 300 ಎಷ್ಟಾಗುತ್ತೆ? 254. ಅದೇ ನಾನು ಕೇಳಿದೆ, ಒಂದು 300 ಆಗುತ್ತೆ ಅಂದರು. ಒಟ್ಟಿಗೆ ಒಂದು 300 ಕಿಲೋಮೀಟ್ರ್ ಇಲ್ಲಿಗೆ, ಚನ್ನಗಿರಿಯಿಂದ ಇಲ್ಲಿಗೆ ಎಲ್ಲ ಸೇರಿದ್ರೆ ಒಂದು 300 ಕಿಲೋಮೀಟ್ರ್ ಐತೆ. 300. ಇದು ಊರು ಹೆಸರು ಅಣ್ಪೂರು. ಯಾವ ತಾಲೂಕು? ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ನೋಡಿ ವೀಕ್ಷಕರೇ, ಇವತ್ತು ರೈತರ ಬಾಂಧವರಿಗೆ ನಾನೊಂದು 300 ಕಿಲೋಮೀಟ್ರ್ ಬೆಂಗಳೂರು ಬಿಟ್ಟು ಬಂದು ಈಗ 2 ಪಾಯಿಂಟ್ ಮಾಡಿದ್ದೀನಿ. ಅಂದರೆ ಪಾಯಿಂಟ್ ಮಾಡಿಸ್ಬೇಕು ಅಂದರೆ ಯಾರು ಕಡ್ಡಿ ಉಣಕ್ಕೆ ಹೋಗಬೇಡಿ. ಹಂಗೆ ಗುಂಡಿ ನೋಡಿ, ಈ ಥರ ಗುಂಡಿ ಹೊಡೆದು ಪಾಯಿಂಟ್ ತೋರಿಸಿರೆ, ಬಿಟ್ಟು ಕೊರೆಯುವಾಗ ಅದರ ಕುಂಡ್ರಿಸಿರೆ 100% ಅದು ಸಕ್ಸಸ್ ಆಗುತ್ತೆ. ಕಡ್ಡಿ ಇಕ್ಬಿಟ್ಟು ಬೋರ್ ಕೊರೆಯುವಾಗ ಏನೋ ಒಂದು ಅರ್ಧ ಅಡಿ ಮುಂದೆ ಹಿಂದೆ ಆಯಿತು ಅಂದರೆ, ಅದು ಒಂದು ಕಟ್ಟು ತಪ್ಪಿತು ಅಂದರೆ ನೀರು ಬರಲ್ಲ ಅಂತ ಫೇಲ್ಯೂರ್ ಆಗೈತೆ, ಹಾಗೆ ಹೀಗೆ ಅಂದ್ಕೊತಾರೆ. ಈ ಥರ ನಾವು ಗುಂಡಿ ಇಟ್ಟು ನೋಡಿ ಈ ಥರ ಸಕ್ಸಸ್ ಮಾಡ್ತೀವಿ. ಈ ಗುಂಡಿ ಇಟ್ಬಿಟ್ರೆ ಕರೆಕ್ಟಾಗಿ ಈ ಥರ ಕಾಯಿ ಕೂತ್ಕೊಳ್ಬೇಕು. ನಿಂತ್ಕೊಂಡ್ರೆ 100% ಗ್ಯಾರಂಟಿ ಅಂತ ಗುಂಡಿ ಹೊಡಿಸ್ತೀವಿ. ಕಡ್ಡಿ ಇಕ್ಕಿ ತೊಪ್ಸ್ಬಿಟ್ರೆ ಎಷ್ಟೋ ಹಿಂಗೆ ಅನಂತಕೂಲ ಆಗ್ಯಾವೆ. ತಿರ್ಗಾ ಮದ್ದಿಕ್ಕಿ ನೀರಾಗ್ಯಾವೆ, 2 ಅಡಿ 3 ಅಡಿ ತೊಪ್ಸ್ಬಿಡ್ತಾರೆ ಕೊರೆಯುವಾಗ ಆತ್ರದಲ್ಲಿ. ಅದಕ್ಕೆ ಈ ಥರ ನೋಡಿ, ಇಲ್ಲಿ ನಾವು ಬಂದು ಚನ್ನಗಿರಿ ಇಳ್ಕೊಂಡು ಇಲ್ಲಿ ಯಾವುದು ಅನುಪೂರ್ ಹತ್ರ ಪಾಯಿಂಟ್ ಮಾಡ್ತಾಯಿದ್ದೀವಿ. 300 ಕಿಲೋಮೀಟ್ರ್ ಬೆಂಗಳೂರಿಂದ ಬಂದು ಮಾಡ್ತಾಯಿದ್ದೀವಿ. ಯಾರಾನ ರೈತ ಬಾಂಧವರು ಚನ್ನಗಿರಿ, ದಾವಣಗೆರೆ ಈ ಕಡೆಯವ್ರು ಯಾರನ್ನು ನೋಡ್ತಾ ಇದ್ದರೆ, ನೀವು ಮಾಡಿಸ್ಬೇಕು ಅಂದರೆ ಈ ಪಾಯಿಂಟನ್ನು ಫೋನ್ ಮಾಡಿ ನಾವು ಬಂದು ಮಾಡಿಕೊಡ್ತೀವಿ. ಇವತ್ತು ದಾವಣಗೆರೆ ಜಿಲ್ಲಾಲು ಚನ್ನಗಿರಿ ತಾಲೂಕು ಅಲ್ಲಿ ಅನ್ಪೂರ್ ಹತ್ರ ಪಾಯಿಂಟ್ ಮಾಡ್ತಾಯಿದ್ದೀವಿ. ನಿಮಗೂ ಬೇಕು ಅಂದರೆ ಕಾಲ್ ಮಾಡಿ, ನಾವು ಬಂದು ನಿಮಗೂ ಮಾಡಿಕೊಡ್ತೀವಿ. ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.